ಕಾಲು ಗಂಟೆ ನಂತರ ವಿದಿಶಾ ಮಗುವಿನ ಜೊತೆ ಬರೋದು ನೋಡಿ ವಿಮಲಾ ಅವರು ವಿದಿಶಾ ಹೀಗೆ ಬಾ ಅಂತ ಕರೆದ್ರು. ತಾಯಿ ಕರೀತ್ಲೆ ಯಾಕೆ ಕರೀತಿದ್ದಾರೆ ಅಂತ ಸುಲಭವಾಗಿ ಅರ್ಥ ಮಾಡ್ಕೊಂಡಂಥ ವಿದಿಶಾ ಅಮಾಯಕ ಮುಖ ಮಾಡಿಕೊಂಡು ಏನಮ್ಮ ಅಂತ ಕೇಳ್ತಾ ಅಲ್ಲಿಗೆ ಬಂದು ಕೂತಳು. ವಿದಿಶಾಳನ್ನು ನೋಡಿ ನೀಲಿಮಾ ಅವರು ಸಹ ಬಂದು ಅವಳ ಪಕ್ಕದಲ್ಲಿ ಕೂತು ಎಲ್ಲಿಗೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀಯ ವಿದಿಶಾ, ನೀನು ಬಾಣಂತಿ ಅಲ್ವಾ, ಮಗುವಿಗೆ ಇನ್ನೂ ತಿಂಗಳು ಕೂಡ ತುಂಬಿಲ್ಲ, ಆಗಲೇ ಹೊರಗಡೆ ಸುತ್ತಾಡಿಸೋದಾ ಅಂತ ಗೊಣಗ್ತಿದ್ರೆ, ನಿಮ್ಮ ಮಗನಿಗೆ ಗೊತ್ತಿಲ್ವ ಅತ್ತೆಮ್ಮ ನನ್ನನ್ನು ಈ ಪರಿಸ್ಥಿತಿಯಲ್ಲಿ ಹೊರಗಡೆ ಕರ್ಕೊಂಡು ಹೋಗಬೇಕಾ ಬೇಡವಾ ಅಂತ? ಆ ಮಾತ್ರ ತಿಳುವಳಿಕೆ ಇಲ್ಲದೆ ಅವರೇನು ಇರಲ್ವಲ್ಲ, ಏನಾದರೂ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಎಲ್ಲ ಯೋಚನೆ ಮಾಡಿರ್ತಾರೆ. ನಿಜಕ್ಕೂ ನಾವು ಹೊರಗಡೆ ಹೋಗಿ ನಮ್ಮ ಮದುವೆ ಆದಮೇಲೆ ಎಷ್ಟು ದಿನ ಆಯಿತು ಅಂತ ಒಂದು ಸಾರಿ ಯೋಚನೆ ಮಾಡಿ ಅತ್ತೆಮ್ಮ, ನಿಮ್ಗೆ ಅರ್ಥ ಆಗುತ್ತೆ ಆದಿ ನನ್ನನ್ನು ಯಾಕೆ ಇಷ್ಟೊಂದು ಹಠ ಮಾಡಿ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಇಷ್ಟು ಬೇಗ ಬಂದಿದ್ದಾನೆ ಅಂತ. ಪ್ಲೀಸ್ ಅತ್ತೆಮ್ಮ, ಈ ವಿಷಯದಲ್ಲಿ ಯಾರೂ ಅಡ್ಡಿ ಬರಬೇಡಿ ಪ್ಲೀಸ್. ನನ್ನನ್ನು ನಾನು ಜಾಗ್ರತೆಯಾಗಿ ನೋಡ್ಕೊಳ್ತೀನಿ ಆ್ಯಂಡ್ ಮಗುವನ್ನು ಕೂಡ ಜಾಗ್ರತೆಯಾಗಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದಾಗ, ಅದೆಲ್ಲ ವಿದಿಶಾ, ಊಟದ ವಿಷಯದಲ್ಲಿ ನೀನು ಜಾಗೃತಿಯಾಗಿರಬೇಕು, ಈ ಸಮಯದಲ್ಲಿ ಸಿಕ್ಕಿದ್ದನ್ನೆಲ್ಲ ತಿನ್ನಬಾರ್ದು ನೀನು ಅಂತ ಸುಲೇಖ ಅವರು ಕೂಡ ಹೇಳಿದ್ರು. ಅದಕ್ಕೆ ವಿದಿಶಾ, ಅವರಿಗೆ ಗೊತ್ತಿಲ್ವ ಅತ್ತೆಮ್ಮ, ನೋಡ್ತಾನೆ ಇದ್ದೀರಲ್ಲ ನನ್ನ ಬಗ್ಗೆ ಎಲ್ಲವನ್ನ ತಿಳ್ಕೊಳ್ತಾನೆ ಇದ್ದಾರೆ, ಅಂಥವ್ರು ಇದ್ರ ಬಗ್ಗೆ ಯೋಚನೆ ಮಾಡಲ್ವಾ? ನನಗೆ ತಿಳಿದ ಮಟ್ಟಿಗೆ ಹೊರಗಡೆ ಡಿನ್ನರ್ ಡೇಟ್ ಎಂದಿದ್ದಾರೆ ಅಂದರೆ ಬೇರೆ ಎಲ್ಲಾದರೂ ಏನಾದರೂ ಅರೇಂಜ್ ಮಾಡಿರಬಹುದು, ಅಥವಾ ನನಗೆ ಸರ್ಪ್ರೈಸ್ ಕೊಡೋದಕ್ಕೆ ಟ್ರೈ ಮಾಡ್ತಿರಬಹುದು, ಅದನ್ನು ಅರ್ಥ ಮಾಡ್ಕೊಳ್ಳೋದು ಯಾಕೆ ಹೇಳಿ ಇದೆಲ್ಲ ಅಂತ ಅಸಹನೆಯಿಂದ ಅಂದ್ಲು ವಿದಿಶಾ. ವಿಮಲಾ ಅವರು, ಹಾಗಾದರೆ ಇಬ್ಬರು ಫಿಕ್ಸ್ ಆಗಿಬಿಟ್ಟಿದ್ದೀರಿ ಹೊರಗಡೆ ಹೋಗೋದಕ್ಕೆ ಅಂತ ಅನ್ನಲು, ಫಿಕ್ಸ್ ಅಮ್ಮ, ಈ ವಿಷಯದಲ್ಲಿ ಮಾತ್ರ ನೀನಾದರೂ ಅಂದರೆ ಚೆನ್ನಾಗಿರಲ್ಲ ಹೇಳ್ತಿದ್ದೀನಿ ಅಂತ ಸೀರಿಯಸ್ ಆಗಿ ಅಂದ್ಲು ವಿದಿಶಾ. ನಿಮ್ಮಿಷ್ಟ, ನಾವು ಹೇಳಬೇಕಾಗಿದ್ದನ್ನೆಲ್ಲ ಹೇಳಿದ್ದೀವಿ, ಈ ಸಮಯದಲ್ಲಿ ತರಾತುರಿ ಪಟ್ಟರೆ ಜೀವನ ಪರ್ಯಂತ ಸಂಕಟ ಪಡಬೇಕಾಗತ್ತೆ, ಇದನ್ನಂತೂ ನೆನಪಿನಿಟ್ಕೋ ವಿದಿಶಾ ಅಂತ ಸೀರಿಯಸ್ ಆಗಿ ಹೇಳಿದ ಆಕೆ ವಿಹಾನ್ ಕೂಡ ರೆಡಿಯಾಗಿ ಬರೋದು ನೋಡಿ ಮುಖ ತಿರುಗಿಸ್ಕೊಂಡ್ರು. ವಿಹಾನ್, ಅವರೆಲ್ಲರ ಜೊತೆ ನಾನು ಅವಳನ್ನ ಎಲ್ಲೋ ದೂರ ಕರ್ಕೊಂಡು ಹೋಗ್ತಿಲ್ಲ, ನೀವು ಗಾಬರಿಯಾಗಿ ಊಟ ಮಾಡದೆ ನಮಗಾಗಿ ಏನು ಕಾಯಬೇಡಿ, ನಾವು ಬೇಗ ಬಂದುಬಿಡ್ತೀವಿ ಅಂತ ಸೀರಿಯಸ್ ಆಗಿ ಹೇಳಿದ ವಿಹಾನ್ ವಿಮಲಾ ಅವ್ರ ಕಡೆ ನೋಡಿ, ಆ ಮುಖವನ್ನು ಹಂಗೆ ಮಾಡಬೇಡ ಅತ್ತೆ, ನೋಡೋಕ್ಕಾಗ್ತಿಲ್ಲ, ಮಾವ ಏನಾದರೂ ಈ ಸಮಯದಲ್ಲಿ ಇದ್ದಿದ್ರೆ ಖಂಡಿತ ನಿನ್ನ ನೋಡಿ ಅಂತಿದ್ರು, ಇಂಥ ಹುಡುಗಿಯನ್ನು ನಾನು ಹೇಗೆ ಪ್ರೀತಿಸಿ ಮದುವೆ ಆದ್ನಪ್ಪ ಅಂತ ಅಂತ ವ್ಯಂಗ್ಯವಾಗಂತೆ ವಿಮಲಾ ಅವರು ಉದ್ವೇಗದಿಂದ ವಿಹಾನ್ ಅನ್ನಲು, ಮತ್ತೇನಮ್ಮ ಮಗಳು ಅಳಿಯ ಹೊರಗಡೆ ಹೋಗ್ತಿದ್ರೆ ನಗ್ತಾ ಕಳಿಸ್ಕೊಡೋದನ್ನು ಬಿಟ್ಟು ಈ ರೀತಿ ಮುಖ ಗಂಟು ಹಾಕೊತೀರಿ ಅಂತ ಅನ್ನಲು, ನನ್ನ ಭಯ ನಂದು ವಿಹಾನ್, ಮಗುವಿಗೆ ಇನ್ನೂ ತಿಂಗಳು ತುಂಬಿಲ್ಲ, ಈ ಸಮಯದಲ್ಲಿ ಇಷ್ಟೊಂದು ಕಡೆ ಸುತ್ತಾಡಿಸೋದು ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ತಿಂಗಳು ತುಂಬಿದ ಮಕ್ಕಳನ್ನು ನಿಜಕ್ಕೂ ರಾತ್ರಿ ಅದೇ ಹೊರಗಡೆ ಕೂಡ ಕರ್ಕೊಂಡು ಹೋಗಲ್ಲ, ಆದರೆ ನೀನು ಹೀಗೆ ಸುಮ್ಮನೆ ಹೊರಗಡೆ ಸುತ್ತಾಡಿಸ್ತಿದೀಯಾ ಅಂತ ಅನ್ನಲು, ಹಾಗಾದರೆ ಮಗು ನಿಮ್ಮ ಹತ್ರವೇ ಇಟ್ಕೊಳ್ಳಿ, ಏನಾದರೂ ಬೇಡ ಅಂತ ಹೆಗಲು ಹಾರಿಸ್ತಾ ವಿಹಾನ್. ತಾಯಿ ಇಲ್ಲದೆ ಮಗು ಹೇಗಿರುತ್ತೆ ಅಂತ ವಿಮಲಾ ಅವರು ಅಸಹನೆಯಿಂದ ಕೇಳಲು, ವಿದಿಶಾಳ ಕಡೆ ನೋಡಿದ ವಿಹಾನ್, ಸ್ವಲ್ಪ ಹೊತ್ತು ಮಗುವಿಗೆ ಹಾಲು ಕುಡಿಸಿ ಇರಿಸೋದಕ್ಕಾಗಲ್ವ ವಿದಿಶಾ, ನಾವು 2-3 ಗಂಟೆಗಳಲ್ಲಿ ವಾಪಸ್ ಬಂದುಬಿಡ್ತೀವಿ ಅಂತ ಅಂದ. ವಿದಿಶಾ ಯೋಚನೆ ಮಾಡಿ, ಇರ್ಬೋದು ವಿಹಾನ್, ಮಗು ತುಂಬ ಹೊತ್ತು ನಿದ್ರೆ ಮಾಡುತ್ತೆ, ಅದರಿಂದ ತೊಂದರೆ ಕೂಡ ಇರಲ್ಲ ಅಂತ ಅಂತಿದ್ದಂತೆ, ಮತ್ತಿನ್ನೇನು ನಿಮ್ಮ ಅತ್ತೆ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವ, ಇನ್ಮೇಲೆ ಆ ಮುಖ ತೆಗೆದು ಹಾಕಿ ಮಗುವನ್ನು ನಿಮ್ಮ ಹತ್ರವೇ ಇಟ್ಕೊಳ್ಳಿ, ಇನ್ನು ವಿದಿಶಾ ನನ್ನ ಜೊತೆ ಹೊರಗಡೆ ಬರಬಹುದಲ್ವಾ, ನಾನೇನು ಅವಳನ್ನ ಚಳಿಯಲ್ಲಿ ಸುತ್ತಾಡಿಸಲ್ಲ, ಗಾಬರಿ ಪಡಬೇಡಿ ಅಂತ ಅಂದ ತಕ್ಷಣ, ನಿಮ್ಮಿಷ್ಟ, ನಾನು ಹೇಳಬೇಕಾಗಿದ್ದನ್ನೆಲ್ಲ ಹೇಳಿದೆ ಅಂದರು. ತಕ್ಷಣ ವಿದಿಶಾ ಮಗುವಿಗೆ ಹಾಲು ಕುಡಿಸಿ ಎಕ್ಸ್ಟ್ರಾವಾಗಿನ್ನೂ ಸ್ವಲ್ಪ ಹಾಲು ತೆಗೆದಿಟ್ಟು ಮಗುವಿಗೆ ಕುಡಿಸೋದು ಕೇಳಿ ವಿಹಾನ್ ಜೊತೆ ಹೊರಗಡೆ ಹೋಗ್ತಾ, ನಗ್ತಾ ಕಳಿಸಮ್ಮ, ಇಂಥ ಮುಖ ಮಾಡ್ಕೊಂಡಲ್ಲ ಅಂತ ತಾಯಿಗೆ ಹೇಳಿದ್ಲು. ವಿಮಲಾ ಅವರವರಿಬ್ಬರ ಕಡೆ ನೋಡ್ತಾ ಜಾಗ್ರತೆ ಆಗಿರುವಂತೆ ಕಿರುನಗೆಯಿಂದ ಹೇಳಿ, ನಾನು ಕೂಡ ನನ್ನ ಮಗಳು ಅಳಿಯ ಸಂತೋಷವಾಗಿರ್ಬೇಕಂತ ಬಯಸ್ತೀನಿ, ಆದರೆ ಯಾವಾಗಂದರೆ ಅವಳು ಆರೋಗ್ಯವಾಗಿದ್ದಾಗ ಅಷ್ಟೇ ಹೊರತು ರಿಸ್ಕ್ ತೊಗೊಂಡಲ್ಲ, ಅದಕ್ಕೆ ಹೀಗೆ ಅಡ್ಡಿ ಬರ್ತಿದ್ದೀನಿ, ಅದಕ್ಕೆ ನಿಮ್ಮ ಕಣ್ಣಿಗೆ ನಾನು ವಿಲನ್ ಥರ ಕಾಣಿಸ್ತಿದ್ದೀನಿ ಅಂತ ನನಗೆ ಅರ್ಥ ಆಗ್ತಾ ಇದೆ, ಆದರೆ ಏನು ಮಾಡಲಿ, ನನಗೂ ನನ್ನ ಮಕ್ಕಳ ಆರೋಗ್ಯ ಮುಖ್ಯ ತಾನೇ, ಸರಿ ಹೋಗಿ ಬನ್ನಿ, ಜಾಗ್ರತೆ, ಹೊರಗಡೆ ಯಾವ ಫುಡ್ ತಿನ್ನಬೇಡ ವಿದಿಶಾ, ಊಟದ ಸಮಯಕ್ಕೆಲ್ಲ ಬೇಗ ಬಂದುಬಿಡಿ ಅಂತ ಪದೇ ಪದೇ ಹೇಳಿ ಕಳಿಸ್ಕೊಟ್ರು. ಅಷ್ಟೊತ್ತಿಗೆ ಸಮಯ ಇನ್ನೂ 5:30 ಅಷ್ಟೇ ಆಗಿತ್ತು. ವಿಹಾನ್ ವಿದಿಶಾಳ ಹೆಗಲ ಮೇಲೆ ಕೈ ಹಾಕಿ ನಗ್ತಾ ಅವಳನ್ನ ಕರ್ಕೊಂಡು ಹೊರಟ. ಅವ್ರು ಹೋದ್ಮೇಲೆ ಮಗುವನ್ನು ತೊಟ್ಟಿಲಿಗೆ ಹಾಕಿದ ವಿಮಲಾ ಅವರು ನೀಲಿಮಾ ಅವ್ರ ಕಡೆ ನೋಡಿದ್ರೆ, ನೀಲಿಮಾ ಅವ್ರು ನಗ್ತಾ ವಿಮಲಾ ಅವ್ರ ಕಡೆ ನೋಡ್ತಿದ್ರು. ಅವ್ರ ನೋಟವನ್ನು ಕಂಡು ವಿಮಲಾ ಅವರು, ಏನಾಯಿತು ಹಾಗೆ ನೋಡ್ತಿದ್ದೀರಿ ಅಂತ ಕೇಳಲು, ಏನಿಲ್ಲ ಬಿಡಮ್ಮ, ಏನೋ ನೆನಪಾಯಿತು ಅಷ್ಟೇ ಅಂತ ಅಂದರು. ಪರವಾಗಿಲ್ಲ ಹೇಳಿ ಬಿಗ್ರಿ ಅನ್ನಲು, ಅಂದರೆ ನಿಮ್ಮನ್ನು ನೋಡ್ತಿದ್ರೆ ನಮ್ಮ ಅತ್ತೆಯಮ್ಮ ನೆನಪಾಗ್ತಾ ಇದ್ದಾರೆ,
ಅವರು ಅಷ್ಟೇ ಪ್ರತಿ ವಿಷಯಕ್ಕೂ ಅದು ಇದು ಅಂತ ಮಾತಾಡ್ತಿದ್ರು. ಪುಣ್ಯವತಿ ಮಾವನವ್ರಿಗಿಂತ ಮುಂಚೆ ಹೊರ್ಟು ಹೋದರು. ಇವರ ಎಲ್ಲದ ಕೊರತೆಯನ್ನು ಹೀಗೆ ನೀವು ತೀರಿಸ್ತಿದ್ದೀರಿ ಅಂತ ಅನ್ನಲು ವಿಮಲ ಅವರು ಮನಸ್ಸು ಮುಖ ಮಾಡಿಕೊಂಡು, ನಿಮ್ಮ ಕಣ್ಣಿಗೆ ಪೀಡಿಸೋ ಅತ್ತೆ ಥರ ಕಾಣಿಸ್ತಿದ್ದೀನ ನಾನು ಅನ್ನಲು, ಹಾಗಲ್ಲ, ಅತಿಯಾದ ಪ್ರೀತಿ ತೋರಿಸೋ ಅತ್ತೆ ಥರ ಕಾಣಿಸ್ತಿದ್ದೀರಿ ಅಷ್ಟೇ, ಇದೆಲ್ಲ ಬಿಡಿ, ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅಗತ್ಯವೇ ಇಲ್ಲ ಅಂತ ಮಾಮೂಲಿ ವಿಷಯಗಳಿಗೆ ಜಾರು ಹೋದರು. ಇನ್ನು ವಿಹಾನ್ ಜೊತೆ ಹೊರಗಡೆ ಬಂದ ವಿದಿಶಾ ಕುತೂಹಲದಿಂದ ಎಲ್ಲಿಗಾದಿ ಅಂತ ಕೇಳಲು, ಸಸ್ಪೆನ್ಸ್, ನೀನು ಕೇಳಬಾರ್ದು, ನಾನು ಹೇಳಬಾರ್ದು ಅಂತ ನಗ್ತಾ ಹೇಳಿದ ವಿಹಾನ್. ಸ್ವಲ್ಪ ದೂರ ಹೋದ್ಮೇಲೆ ವಿದಿಶಾಳ ಕಣ್ಣಿಗೆ ಬಟ್ಟೆ ಕಟ್ಟಿ, ನಾನು ಹೇಳೋವರೆಗೂ ಬಟ್ಟೆ ತೆಗಿಬಾರ್ದು, ನೆನಪಿಟ್ಕೋ ಅಂತ ಸೀರಿಯಸ್ ಆಗಿ ಹೇಳ್ತಾ ಈ ಸಾರಿ ಸ್ಪೀಡ್ ಹೆಚ್ಚಿಸ್ತಾ ಅವಳನ್ನ ಡೈರೆಕ್ಟಾಗಿ ಮುಂಚೆ ಅವ್ರು ಜಗಳ ಆಡಿದ ಫಾರ್ಮ್ ಹೌಸ್ಗೆ ಕರ್ಕೊಂಡು ಹೋದ ವಿಹಾನ್. ಆಗಲೂ ಕಣ್ಣಿನ ಬಟ್ಟೆಯನ್ನು ತೆಗೆದೇ ವಿದಿಶಾಳನ್ನು ಜಾಗ್ರತೆಯಾಗಿ ಕೆಳಗಿಳಿಸಿ, ಕಣ್ಣು ಬಿಡಬೇಡ, ಬಿಡಬೇಕಂದ್ಕೊಂಡ್ರು ನಾನು ಬಿಡೋದಕ್ಕೆ ಬಿಡಲ್ಲ ಅಂತ ಹೇಳ್ತಾ ವಿದಿಶಾಳನ್ನು ಕರ್ಕೊಂಡು ಹೊಸ್ತಿಲವರೆಗೂ ಬಂದ ಮೇಲೆ ಅವಳ ಕೈಯಲ್ಲಿ ಕೀ ಇಟ್ಟು ಕಣ್ಣಿಗಿದ್ದ ಬಟ್ಟೆಯನ್ನು ತೆಗೆದು ವಿಹಾನ್ ಡೋರ್ ತೆಗಿ ಅಂತ ಕಣ್ಣುಗಳಿಂದಲೇ ಸನ್ನೆ ಮಾಡಿದಾಗ ವಿದಿಶಾ ಗೊಂದಲದಿಂದ ಇಲ್ಲಿಗಾ ಅಂತ ಸುತ್ತಲೂ ನೋಡಿದ್ಲೇ ಡೋರನ್ನು ಓಪನ್ ಮಾಡಿದ್ಲು. ಹಾಗೆ ಡೋರ್ ಓಪನ್ ಮಾಡ್ತಿದ್ದಂತೆ ಒಂದೇ ಸಾರಿ ಅವಳ ಮೇಲೆ ಬಲೂನ್ಗಳು ಓಡ್ ಬರ್ತಾ ಮೈ ಮೇಲೆ ಬಿದ್ದವು. ಅವುಗಳು ನೋಡಿ ವಿದಿಶಾ ಆಶ್ಚರ್ಯದಿಂದ ಕಣ್ಣು ದೊಡ್ಡದು ಮಾಡಿದ್ರೆ ವಿಹಾನ್ ಅವಳನ್ನ ಹಿಂದಿನಿಂದ ಅಪ್ಕೊಂಡಂತೆ ನಿಂತು, ಇಷ್ಟ ಆಯ್ತಾ ಅಂತ ಕೇಳಿದ ತುಂಟತನದಿಂದ. ವಿದಿಶಾ ತನ್ನ ಕೈಲಿದ್ದ ಹಾರ್ಟ್ ಶೇಪ್ ಬಲೂನ್ ನೋಡ್ತಾ ವಿಹಾನ್ ಕಡೆ ಒಂದು ಸಾರಿ ನೋಡಿ, ಇದೆಲ್ಲ ಏನು ವಿಹಾನ್ ಅಂತ ಕೇಳ್ತಿದ್ರೆ, ಮೊದಲು ಒಳಗಡೆ ನಡಿ, ನಿನಗೆ ಅರ್ಥ ಆಗುತ್ತೆ ಅಂತ ವಿದಿಶಾಳನ್ನು ಕರ್ಕೊಂಡು ಒಳಗಡೆ ನಡೆದ ವಿಹಾನ್. ವಿದಿಶಾ ಒಳಗಡೆ ಹೆಜ್ಜೆ ಹಿಡಿದ್ಲೆ ಕಾಲುಗಳಿಗೆ ಮೃದುವಾಗಿ ತಗಲಿದ್ರಿಂದ ಕೆಳಗೆ ನೋಡಿದ್ಲು. ಆದರೆ ಎಲ್ಲೂ ಗ್ಯಾಪ್ ಇಲ್ಲದಂತೆ ಬಲೂನ್ಗಳಿದ್ದರಿಂದ ನೆಲ ಕಾಣಿಸ್ಲಿಲ್ಲ. ಆ ಬಲೂನ್ಗಳನ್ನ ಕಾಲುಗಳಿಂದ ಪಕ್ಕಕ್ಕೆ ಸರಿಸಿ ನೋಡಲಾಗಿ ಫ್ಲೋರ್ ಪೂರ್ತಿ ರೋಸ್ ಪೆಟಲ್ಸ್ ಮಾತ್ರ ಇದ್ದವು. ಅವು ಕೂಡ ಒಂದಡಿ ದಪ್ಪಗಿದ್ವು. ಅದನ್ನು ನೋಡಿ ವಿದಿಶಾ ಆಶ್ಚರ್ಯಚಕಿತಳಾಗಿ ವಿಹಾನ್ ಕಡೆದ್ರೆ ನೋಡಿದ್ರೆ, ವಿಹಾನ್ ನಡಿ, ಇನ್ನೂ ತುಂಬ ಇದೆ ಅಂತ ಮುಂದಕ್ಕೆ ನಡೆಸ್ದ. ವಿದಿಶಾ ಆಶ್ಚರ್ಯದಿಂದಲೇ ಮುಂದಕ್ಕೆ ನಡೀತಿದ್ರೆ ಅಷ್ಟುವರೆಗೂ ಕತ್ತಲಾಗಿದ್ದ ಹಾಲಿನಲ್ಲಿ ಕೇವಲ ಸಿಂಗಲ್ ಲೈಟ್, ಅದು ಕೂಡ ಮಂದವಾದ ದೀಪ ಉರಿತಿದ್ದದ್ದು. ಸ್ವಲ್ಪ ಅವಳ ಹೆಜ್ಜೆಗಳಿಗೆ ಒಂದೊಂದೇ ಲೈಟ್ ಪಕ್ಕದಿಂದ ಉರಿತಾ ಹಾಲು ಪೂರ್ತಿ ಬೆಳಕು ಆವರಿಸ್ಕೊಂತು. ಎಷ್ಟು ಮಟ್ಟಿಗಂದರೆ ಕಣ್ಣುಗಳು ಬ್ಲರ್ ಆಗಿಬಿಡ್ತವೋ ಎಂಬಷ್ಟು ಬೆಳಕು ಹರಡ್ಕೊಳ್ತು. ಇದೆಲ್ಲವನ್ನು ನೋಡ್ತಿದ್ದೆ ವಿದಿಶಾ ಆಶ್ಚರ್ಯ ಪಡ್ತಲೇ ಹಾಲು ಮಧ್ಯಕ್ಕೆ ಬರೋಷ್ಟರಲ್ಲೇ ನಿಲ್ಲು ಅಂತ ಹೇಳಿದ ವಿಹಾನ್. ತನ್ನ ಪಾಕೆಟ್ನಿಂದ ಸಣ್ಣ ಬಟನ್ ಪ್ರೆಸ್ ಮಾಡಿದ ರಿಮೋಟ್ ತೆಗೆದು ಅದನ್ನು ಪ್ರೆಸ್ ಮಾಡ್ತಿದ್ದಂತೆ ಮೇಲಿಂದ ರಂಗಿನ ಹೂವಿನ ದಳಗಳೆಲ್ಲ ವಿದಿಶಾ ಮೇಲೆ ಬೀಳ್ತಿದ್ರೆ ವಿದಿಶಾ ಆಶ್ಚರ್ಯದಿಂದ ತಲೆ ಎತ್ತಿ ನೋಡಿದ್ಲು. ಚೆಂಡು ಹೂ, ರೋಸ್ ಪೆಟಲ್, ಸಾವಂತಿಗೆ ಎಲ್ಲ ರೀತಿಯ ಹೂವಿನ ದಳಗಳಿದ್ದರಿಂದ ಕಲರ್ಫುಲ್ಲಾಗಿ ಕಾಣಿಸ್ತಿವೆ. ಅದರಲ್ಲಿ ಮುದ್ದೆಯಾಗಿ ಬೀಳುತ್ತಿರೋ ವಿದಿಶಾಳಿಗೆ ತುಂಬ ಇಷ್ಟ ಆಯಿತು. ಕೈಗಳು ಚಾಚಿ ಮತ್ತು ಅದನ್ನು ಆಸ್ವಾದಿಸ್ತಿದ್ರೆ ವಿಹಾನ್ ಫೋನ್ನಲ್ಲಿ ಅವಳ ಫೋಟೋಗಳನ್ನ ಸೆರೆ ಹಿಡಿದ್ಬಿಟ್ಟ. 2 ನಿಮಿಷಕ್ಕೆ ಅದನ್ನಿಂದಲೇ ಇದೆಲ್ಲ ಏನಾದಿ ಅಂತ ಕೇಳ್ತಿದ್ದೆ. 1 ನಿಮಿಷ ಅಂತ ತನ್ನ ರೂಮ್ ಕಡೆ ದಾರಿ ತೋರಿಸ್ದ ವಿಹಾನ್. ರೂಮ್ನಲ್ಲಿದೆ ಸರ್ಪ್ರೈಸ್ ಅನ್ನುವಂತೆ ರೋಸ್ ಪೆಟಲ್ಸ್ ದಾರಿ ಕೂಡ ಅತ್ತ ಕಡೆ ತೋರಿಸ್ತಿತ್ತು. ವಿದಿಶಾ ವಿಹಾನ್ ತೋರಿಸಿದ ಕಡೆ ನೋಡ್ತಾ, ರೂಮ್ಗೆ ಹೋಗಬೇಕಾ ಅಂತ ಕೇಳಲು ವಿಹಾನ್ ಕಣ್ಣುಗಳಿಂದಲೇ ಹೌದು ಅಂತ ಹೇಳಿದ ತಕ್ಷಣ ವಿದಿಶಾ ಎಕ್ಸೈಟ್ ಆಗಿಬಿಟ್ಟು ಈ ಸಾರಿ ಓಡುತ್ತಾ ಹೋದ್ಲು ರೂಮ್ ಒಳಗಡೆ. ತನ್ನ ರೂಮ್ ಒಳಗಡೆ ಹೋಗೋಷ್ಟರಲ್ಲೇ ರೂಮ್ ಕೂಡ ಸೇಮ್ ಹಾಲ್ ಥರವೇ ಅತ್ಯಂತ ಸುಂದರವಾಗಿ ಡೆಕೋರೇಟ್ ಆಗಿತ್ತು. ಅದರ ಲೈಟ್ ಮಾತ್ರ ಆನ್ ಆಗಿರಲಿಲ್ಲ. ಅದರ ಜೊತೆ ಸೀಲಿಂಗ್ ಮೇಲೆ ಸುಂದರವಾಗಿ ಅಂಟಿಸಿರೋ ಮೂನ್ ಆ್ಯಂಡ್ ಸ್ಟಾರ್ಸ್ ಸ್ಟಿಕ್ಕರ್ಸ್, ಅದು ಕೂಡ ರೇಡಿಯಂ ಸ್ಟಿಕ್ಕರ್ಸ್ ಆಗಿದ್ದರಿಂದ ಲೈಟ್ ಆಫ್ ಆಗಿರೋದ್ರ ಕಾರಣ ಸುಂದರವಾಗಿ ಹೊಳಿತಿದ್ರೆ ಅವುಗಳ ಜೊತೆ ಗೋಡೆಗಳ ಮೇಲೆ ತನ್ನ ಫೋಟೋ ಫ್ರೇಮ್ಗಳು ಒಂದೊಂದಾಗಿ ನೇತಾಡ್ತಿದ್ವು. ಒಂದು ವೈರ್ ಮೂಲಕ ಸುಂದರವಾಗಿ ರಂಗಿನ ಲೈಟ್ಸ್ನಿಂದ ಹೊಳಿತಾ ಇತ್ತು. ಅದೆಲ್ಲವನ್ನು ನೋಡೋದಕ್ಕೆ 2 ಕಣ್ಣುಗಳು ಸಾಕಾಗಲಿಲ್ಲ ವಿದಿಶಾಗೆ. ಅವಳ ಬಾಲ್ಯದಿಂದ ಇಂದಿನವರೆಗಿನ ಪ್ರತಿ ಫೋಟೋ ಇತ್ತು, ಪ್ರತಿ ವರ್ಷದಿತ್ತು. ಅವಳು ಮುನಿಸ್ಕೊಂಡಾಗ, ಕೋಪ ಮಾಡಿಕೊಂಡಾಗ, ಬೇಸರ ಮುಖ ಮಾಡಿದಾಗ, ಅತ್ತಾಗ, ಹೀಗೆ ವೆರೈಟೀಸ್ ಎಮೋಷ್ನಲ್ಲಿ ಯಾವುದನ್ನು ಮಿಸ್ ಮಾಡದೆ ಎಲ್ಲವನ್ನು ಅಲ್ಲಿಟ್ಟಿದ್ದ ವಿಹಾನ್ ವಿದಿಶಾಳನ್ನು ಸರ್ಪ್ರೈಸ್ ಮಾಡೋದಕ್ಕೆ. ಅವೆಲ್ಲವನ್ನು ನೋಡಿ ವಿದಿಶಾ ಆಶ್ಚರ್ಯದಿಂದ ಅವುಗಳ ಹತ್ರ ಹೋಗ್ತಿದ್ದಂತೆ ಟಕ್ಕನೆ ಲೈಟ್ ಆನ್ ಮಾಡಿದ ವಿಹಾನ್. ವಿದಿಶಾ ಹೋದ 2 ನಿಮಿಷದ ನಂತರ ಅವಳ ಹಿಂದೆ ಬಂದು ಲೈಟ್ ಆನ್ ಮಾಡಿದ್ಲೆ ಆ ಫೋಟೋಗಳ ಒಳಗಿಂದ ಕಲರ್ಫುಲ್ ಲೈಟಿಂಗ್ ಹೊರಗೆ ಬಂದು ರೂಮ್ನ ಲೈಟಿಂಗ್ ಜೊತೆ ಆ ಲೈಟಿಂಗ್ ಕೂಡ ಇನ್ನೂ ಸ್ವಲ್ಪ ಕಲರ್ಫುಲ್ ಆಗಿರೋದ್ರಿಂದ ಫೋಟೋಗಳು ಇನ್ನಷ್ಟು ಸುಂದರವಾಗಿ ಕಾಣಿಸೋದ್ರೊಂದಿಗೆ ವಿದಿಶಾ ಅವುಗಳನ್ನ ಮುಟ್ಟುತ್ತಾ ಇದೆಲ್ಲ ಏನಾದಿ ಅಂತ ಎಮೋಷ್ನಲ್ ಆಗಿ ಕೇಳ್ತಾ ಹಿಂದಕ್ಕೆ ತಿರುಗೋಷ್ಟರಲ್ಲಿ ವಿಹಾನ್ ತನ್ನ ಕೈಯಲ್ಲಿ ಕೇಕ್ ಹಿಡ್ಕೊಂಡು ನಿಂತಿದ್ದ ವಿದಿಶಾಳ ಕಡೆ ಕಿರುನಗೆಯಿಂದ ನೋಡ್ತಾ. ವಿದಿಶಾ ಕೇಕ್ ಕಡೆ ಕಣ್ಣು ದೊಡ್ಡದು ಮಾಡಿ ನೋಡ್ತಾ, ಇವತ್ತು ನಮ್ಮ ಮ್ಯಾರೇಜ್ ಆ್ಯನಿವರ್ಸಿನಿನಾ ಅಂತ ಕೇಳಿದ್ಲು ಡೇಟ್ ನೆನಪು ಮಾಡ್ಕೊಳ್ತಾ. ವಿಹಾನ್ ವ್ಯಂಗ್ಯವಾಗಿ ನಗ್ತಾ,
ಮ್ಯಾರೇಜ್ ಆ್ಯನಿವರ್ಸರಿ ಆಗಿದ್ರೆ ಹೀಗಿರಲ್ಲ. ನನ್ನ ಅರೇಂಜ್ಮೆಂಟ್ಸ್ ಬೇರೆ ಥರ ಇರುತ್ತವೆ. ಅದು ನಿನಗೆ ಅರ್ಥ ಆಗಲ್ಲ ಬಿಡು. ಈಗ ನಮ್ಮ ಮ್ಯಾರೇಜ್ ಡೇ ದಿನ ಏನು ನಡೀತು ಅಂತ ನೀನು ಮರೆತು ಹೋದ್ಯಾ ಏನು ಕತೆ ಅಂತ ಅಂತಿದ್ದಂತೆ ವಿದಿಶಾಳ ಮೈ ತಣ್ಣಗಾಗೋಯಿತು. ಆ ದಿನ ನಡೆದದ್ದು ನೆನಪಿಗೆ ಬಂದು ಅವಳಿಗೆ. ಮತ್ತು ಆ ಮಾತಾಡದೆ ಮೌನವಾಗಿದ್ದಾಗ, ಸರಿ ನಾನೇ ಹೇಳ್ತಿದ್ದೀನಿ, ಇವತ್ತು ತಮ್ಮ ಜನ್ಮದಿನ, ಮರೆತು ಹೋಗಿದ್ದೀರಿ ತಮ್ಮ ಬ್ಯುಸಿ ಕಾರಣದಿಂದ. ನೀನಷ್ಟೇ ಎಲ್ಲ ಉಳಿದು ಎಲ್ಲರೂ ಕೂಡ ಮರೆತು ಹೋಗಿದ್ದಾರೆ, ನಾನು ಬಿಟ್ಟು ಅಂತ ಅಂತಿದ್ದಂತೆ ವಿದಿಶಾ ಕಣ್ಣು ದೊಡ್ಡದು ಮಾಡಿ, ಇವತ್ತು ಡೇಟ್ ಎಷ್ಟು ಅಂತ ಕೇಳಿದ್ದು. ನಿನ್ನ ಬರ್ಡೇ ಡೇಟ್ ಯಾವುದೋ ಇವತ್ತು, ಅದೇ ಆ್ಯಕ್ಚುಲಾಗಿ ನೀನು ನೈಟ್ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡೆ. ಬಟ್ ನಿನ್ನೆ ರಿಯಾ ಗಲಾಟೆಯಿಂದ ಇವತ್ತು ಬೆಳಿಗ್ಗೆ ರಿಯಾ ಒಟ್ಟು ಹೋಗೋದ್ರೊಂದಿಗೆ ಬ್ಯುಸಿ ಇದ್ದು ನಿನಗೆ ವಿಶಸ್ ಕೂಡ ಹೇಳೋದಕ್ಕಾಗಲಿಲ್ಲ. ಇನ್ನು ಆಫೀಸ್ಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಬೆಳಿಗ್ಗೆ 10 ಗಂಟೆಯಿಂದ ಈ ಕೆಲಸದಲ್ಲಿ ಬಿದ್ದು ಹೋಗಿದ್ದೆ ನಿನಗೆ ಸರ್ಪ್ರೈಸ್ ಕೊಡಬೇಕಂತ. ಬಿಕಾಸ್ ಲಾಸ್ಟ್ ಇಯರ್ ಬರ್ಡೇ ನಿನಗೆ ಮೆಮೊರೇಬಲ್ ಆಗಿ ಬದಲಾಯಿಸಿದೆ ಅಲ್ವಾ ಅಂತ ವಿಹಾನ್ ಕಾರ್ನ ಸ್ಮೈಲ್ ಕೊಡ್ತಾ. ಆ ಹೊಡೆತಕ್ಕೆ ವಿದಿಶಾ ಕಳೆದ ವರ್ಷದ ಬರ್ಡೇ ನೆನಪು ಮಾಡಿಕೊಂಡ್ಳು. ವಿಹಾನ್ಗೆ ಅಷ್ಟು ಮಟ್ಟಿಗೆ ಕೋಪ ಇತ್ತು. ಆದ್ದರಿಂದ ಮುಂಚಿನ ದಿನ ಪಾಪ ಬರ್ಡೇ ಆದರೆ ತಾಯಿ ಕೇಳಿದ್ದಕ್ಕೆ ಲೀವ್ ಅಪ್ಲೈ ಮಾಡಿದ್ಲು. ಅದು ಕೂಡ ಯಾಕೆ ಅಪ್ಲೈ ಮಾಡ್ತಿದ್ದಾಳೆ ಎಂಬ ರೀಸನ್ ಬರೆದು. ಅದು ನೋಡಿದ ನಮ್ಮ ವಿಹಾನ್ ಕಾರ್ನ ಸ್ಮೈಲಿಂದ, ಬರ್ಡೇನಾ ಪಾಪ ನಿಂದು, ನನ್ನ ಜೀವನದಲ್ಲಿ ಮರೆಯಲಾಗದ ದಿನವನ್ನು ತಂದಿದೆಯಲ್ಲ, ಮಗದೊಮ್ಮೆ ನಿನಗೂ ಹಾಗೆ ತರಬೇಕು ತಾನೇ ಅಂತ ಅಂದ್ಕೊಳ್ತಾ ಲೀವ್ ರಿಜೆಕ್ಟ್ ಮಾಡ್ತಿರುವಂತೆ ಮೇಲ್ ಕಳಿಸ್ಬಿಟ್ಟು ಮುಂದಿನ ದಿನ ತಪ್ಪದೆ ಬರಬೇಕಂತ ವಾರ್ನಿಂಗ್ ಮೇಲ್ ಕಳಿಸಿ ಆರಾಮಾಗಿ ಕೂತಿದ್ದ. ಆಮೇಲೆ ಹೋಯ್ತೋ ಇಲ್ವೋ ಹೀಗೆ ವಿದಿಶಾ ಬುಸುಗುಡ್ತಾ ವಿಹಾನ್ ಕ್ಯಾಬಿನ್ ಒಳಗಡೆ ಪರ್ಮಿಷನ್ ಕೇಳದೆ ಬಂದು, ಅದು ಹೇಗೆ ರಿಜೆಕ್ಟ್ ಮಾಡ್ತೀರಿ ಸರ್, ಮಂತ್ಲಿ 2 ಲೀವ್ಸ್ ಇರುತ್ತವೆ ಪ್ರತಿ ಎಂಪ್ಲಾಯಿಗೆ, ಅದನ್ನು ನಾನು ಯೂಸ್ ಮಾಡ್ಕೊಳ್ಬಹುದು ಅಂದು ಸೀರಿಯಸ್ ಆಗಿ. ಏನು ನನ್ನ ಮೇಲೆ ವಾಯ್ಸ್ ರೈಸ್ ಮಾಡ್ತಿದ್ಯಾ ಅಂತ ಒಂದೇ ಸಾರಿಗೆ ಎದ್ದು ನಿಂತ ವಿಹಾನ್. ಅಷ್ಟರಲ್ಲೇ ಬಾಸ್ ಕೋಪ ಪೀಕ್ಸ್ನಲ್ಲಿ ತೋರಿಸಿದ್ರಿಂದ ಪಾಪ ವಿಹಾನ್ ಎದುರಿನೇ ನಡುಗೆ ಹೋಗ್ತಿದ್ಲು. ಕರೆದ್ರೆ ಸಾಕು ಮತ್ತೆ ಎಷ್ಟು ದೊಡ್ಡ ಪನಿಷ್ಮೆಂಟ್ ಕೊಡ್ತಾನೋ ಏನೋ, ಏನು ಮಾಡ್ತಾನೋ ಅಂತ ಗಡಗಡ ನಡುಗೆ ಹೋಗ್ತಿದ್ಲು. ಆದರೆ ಇವತ್ತಿನ ದಿನದ ನಂತರ ಮುಂದಿನ ದಿನ ತಾಯಿಯಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡ್ರೆ ಲೀವ್ ರಿಜೆಕ್ಟ್ ಮಾಡಿದ್ರಿಂದ ಆ ಕೋಪದಲ್ಲಿ ಬಂದುಬಿಟ್ಟಿದ್ಲು. ಆದರೆ ಈಗ ವಿಹಾನ್ ಸಡನ್ನಾಗಿ ಎದ್ದಿದ್ದರಿಂದ ಭಯದಿಂದ ನಡುಗ್ತಾ, ಸರ್ ಪ್ಲೀಸ್ ಸರ್, ಈ ಒಂದು ಸಾರಿ ಲೀವ್ ಕೊಟ್ಬಿಡಿ ಸರ್, ಅಮ್ಮ ಕೇಳ್ತಿದ್ದಾರೆ ಅಂದರೆ, ಅಯ್ಯೋ ನಿಮ್ಮಮ್ಮ ಕೇಳ್ತಿದ್ದಾರಾ, ಹಾಗಿದ್ರೆ ಖಂಡಿತ ಲೀವ್ ಕೊಡಲ್ಲ ಅಂತಂದ ವಿಹಾನ್. ಆ ಮಾತಿಗೆ ಹಲ್ಲು ಕಡಿದ್ಕೊಂಡು ವಿದಿಶಾ, ಇನ್ನೇನು ಮಾಡಿದ್ರೆ ಲೀವ್ ಕೊಡ್ತಿರೋ ಹೇಳಿ ಅನ್ನಲು, ಏನು ಕೇಳಿದ್ರು ಮಾಡ್ತೀಯಾ, ಏನು ಕತೆ ಅಂತ ವಿಹಾನ್ ಕಣ್ಣು ಆರಿಸ್ತಾ. ವಿದಿಶಾ ಕಣ್ಣು ಸಣ್ಣ ಮಾಡಿ, ನಾನು ಮಾಡಬಹುದಾದ್ರೆ ಖಂಡಿತ ಮಾಡ್ತೀನಿ, ಆದರೆ ನನಗೆ ಲೀವ್ ಕಂಪಲ್ಸರಿ ಸರ್, ಕೊಟ್ಟರೆ ಚೆನ್ನಾಗಿರುತ್ತೆ, ಸಂತೋಷ ಪಡ್ತೀನಿ ಕೂಡ. ನಾನು ಬರ್ಡೇ ಹಾಳು ಮಾಡಬೇಡಿ, ವರ್ಷದಲ್ಲಿ ಒಂದೇ ಸಾರಿ ಬರೋದು ಅಂತ ಅನ್ನಲು, ಹೌದಾ ಇನ್ನೂ 2-3 ಸಾರಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು ಅಂತ ವ್ಯಂಗ್ಯವಾಗಿ ಅಂದ ವಿಹಾನ್. ನಾನು ಹೇಳಿದ ಕೆಲಸ ಮಾಡಿದ್ರೆ ನೀನು ಲೀವ್ ಸ್ಯಾಂಕ್ಷನ್ ಮಾಡ್ತೀನಿ ಅಂದ. ವಿಹಾನ್ ಲೀವ್ ಸ್ಯಾಂಕ್ಷನ್ ಮಾಡಿದ್ರೆ ಸಾಕು, ಒಂದು ದಿನ ಆದರೂ ವಿಹಾನ್ ಸ್ಯಾಡಿಸಮ್ನಿಂದ ಹೊರಗೆ ಬೀಳ್ಬೋದು ಅಂದ್ಕೊಂಡು ವಿದಿಶಾ ಓಕೆ ಸರ್ ಅಂತ ಹುಷಾರಾಗಂತಿದ್ದಂತೆ ಓಕೆ ಡನ್ ಅಂತ 30 ಫೈಲ್ಸ್ ವಿದಿಶಾ ಮುಖಕ್ಕೆಸ್ತು. ಈ ಹೊಸ್ದಾಗಿ ಸ್ಟಾರ್ಟ್ ಮಾಡಿದಿರೋ ಪ್ರಾಜೆಕ್ಟ್ ಫೈಲ್ಸ್, ಇಷ್ಟೊಂದು ಪ್ರಾಜೆಕ್ಟ್ ಹೇಗೆ ಬಂದವು ಅಂತ ಹುಚ್ಚು ಕ್ವೆಶನ್ಸ್ ಕೇಳಬೇಡ. ಎಲ್ಲ ಬ್ರಾಂಚ್ಗಳಿಂದ ನನ್ನ ಸೈನ್ಗಾಗಿ ಬಂದಿವೆ, ಅವುಗಳಲ್ಲಿ ಸೈನ್ ಮಾಡಬೇಕು ನಾನು ವೆರಿಫೈ ಮಾಡಿ. ಬಟ್ ವೆರಿಫೈ ಮಾಡೋಷ್ಟು ಟೈಮ್ ನನ್ನ ಹತ್ರ ಇಲ್ಲ. ಸೊ ಈವ್ನಿಂಗ್ ಒಳಗಡೆ ನೀನು ಪೂರ್ತಿಯಾಗಿ ವೆರಿಫೈ ಮಾಡಿ ಎಲ್ಲ ಕ್ಲಿಯರ್ ಆಗಿದೆ, ಅಮೌಂಟಿಂದ ಕ್ವಾಲಿಟಿವರೆಗೂ ಪ್ರತಿಯೊಂದು ಅಷ್ಟು ಚೆನ್ನಾಗಿದೆ ಅಂದರೆ ಮಾತ್ರ ಆ ಫೈಲ್ ನನ್ನ ಟೇಬಲ್ ಮೇಲೆ ಬರುವಂತೆ ಮಾಡು. ಅದು ಕೂಡ ನನ್ನ ಕ್ಯಾಬಿನ್ನಲ್ಲೇ ಇದ್ದು. ಆ ವರ್ಕೆಲ್ಲ ಕೂಡ ಆಫ್ಟರ್ನೂನ್ ಲಂಚ್ ಒಳಗಡೆ ಕಂಪ್ಲೀಟ್ ಆಗಬೇಕು. ಮಾಡಿದರೆ ಮಾತ್ರ ಲೀವ್ ಸ್ಯಾಂಕ್ಷನ್ ಮಾಡ್ತೀನಿ, ಇಲ್ದಿದ್ರೆ ನಾಳೆ ಕಂಪಲ್ಸರಿ ಆಫೀಸಿಗೆ ಬರಲೇಬೇಕು ಅಂತಂದ ವಿಹಾನ್. ಆ ಹೊಡೆತಕ್ಕೆ ವಿದಿಶಾ ಕಣ್ಣು ಮುಚ್ಚಿಬಿಟ್ಲು. ಆದರೆ ಒಂದು ಸಾರಿ ಟ್ರೈ ಮಾಡಿದ್ರೆ ತಪ್ಪಿಸ್ಕೊಳ್ಬೋದಲ್ವಾ ಅಂದ್ಕೊಂಡು, ಖಂಡಿತ ಸರ್ ಅಂತ ತಲೆ ಕೂಡ ತಿರುಗಿಸ್ದೆ ಟ್ರೈ ಮಾಡಿದ್ಲು. ಬಟ್ ತಿರುಗಿಸಿದ್ರು 30 ಫೈಲ್ ಮುಗಿಯಲ್ಲ ಅಂತ ಮಧ್ಯಾಹ್ನಕ್ಕೆ ಅರ್ಥ ಆಗೋಗಿ ನೀರಸದಿಂದ ಬೇಸತ್ತು ಮುಗಿದಿದ್ದು 3 ಫೈಲ್ಸ್ ತೆಗೆದುಕೊಂಡು ಹೋಗಿ ವಿಹಾನ್ ಟೇಬಲ್ ಮೇಲಿಟ್ಟು, ಇನ್ನು ನನ್ನ ಕೈಯಿಂದ ಆಗಲ್ಲ ಸರ್ ಅಂತ ದೀನವಾಗಿ ಮುಖ ಮಾಡಿದ್ಲು. ಈ ಒಂದು ಸಾರಿಗೆ ನನ್ನ ಮೇಲೆ ಕರುಣೆ ತೋರಿಸಿ ಒಂದಿನ ಲೀವ್ ಕೊಡಿ ಸರ್ ಪ್ಲೀಸ್ ಅಂತ ಅನ್ನಲು, ಸಾರಿ ಮಿಸ್ ವಿದಿಶಾ, ನೀವು ಕೊಟ್ಟ ಟಾಸ್ಕ್ ಮಿಸ್ ಮಾಡಿದಿರಿ ಆ್ಯಂಡ್ ಕಂಪ್ಲೀಟ್ ಮಾಡಿಲ್ಲ, ಅದರಿಂದ ನಿಮ್ಮ ಲೀವ್ ರಿಜೆಕ್ಟ್ ಆಗಿದೆ. ಸೊ ನೀವು ನಾಳೆ ಕಂಪಲ್ಸರಿ ಆಫೀಸಿಗೆ ಬರಬೇಕು ಅಂತ ಆ್ಯಟಿಟ್ಯೂಡ್ನಿಂದ ಹೇಳಿದ ವಿಹಾನ್. ಆ ಫೈಲ್ಸ್ ಮೇಲೆ ಸೈನ್ ಮಾಡಿ ಮಿಕ್ಕಿದ ಫೈಲ್ಸನ್ನು PA ಕೊಟ್ಟು ಕಳಿಸಿ ವೆರಿಫೈ ಮಾಡಿ 1 ವೀಕ್ನ ನನ್ನ ಹತ್ರ ಕಳಿಸು ಅಂತ ಹೇಳಿ ಕಳಿಸ್ಕೊಟ್ಬಿಟ್ಟ ಸೀರಿಯಸ್ ಆಗಿ ಹೇಳಿ. ಅದನ್ನು ನೋಡಿದ ವಿದಿಶಾ ಹಲ್ಲು ಕಡಿತಿದ್ರೆ, ಏನು ಇನ್ನೂ ನೋಡ್ತಿದ್ಯಾ, ಅಷ್ಟೊಂದು ಚೆನ್ನಾಗಿದ್ದೀನಾ, ಎಷ್ಟು ಚೆನ್ನಾಗಿದ್ರೆ ಮಾತ್ರ ಹಾಗೆ ನೋಡ್ತೀಯಾ, ಏನು ಕತೆ, ಬಾಸ್ ಅನ್ನೋ ರೆಸ್ಪೆಕ್ಟ್ ಕೂಡ ಇಲ್ವಾ ನಿನಗೆ ಅಂತ ಸೀರಿಯಸ್ ಆಗಿ ಬೇಸ್ ವಾಯ್ಸ್ನಲ್ಲಿ ಅಂತಿದ್ದ. ನಿನ್ನ ನೋಡ್ಬೇಕು ನನಗೆ ಇನ್ನೇನು ಕೆಲಸ ಇಲ್ಲ. ಫೆಲೋ, ನಿನ್ನಂತನ ನೋಡೋದಕ್ಕಿಂತ ನನ್ನ ಕಣ್ಣುಗಳು ಒಡೆದು ಹೋದರೆ ಸಂತೋಷ ಅಂದ್ಕೊಳ್ತೀನಿ ನಾನು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ವಿದಿಶಾ ಹೊರಗಡೆ ಅಮಾಯಕಿ ಮುಖ ಮಾಡಿಕೊಂಡು, ನಿಮ್ಮನ್ನು ನೋಡೋಷ್ಟು ಧೈರ್ಯ ಕೂಡನಾ ಸರ್ ನನಗೆ ಅಂತ ಅನ್ನಲು, ಮೈಂಡ್ ವಾಯ್ಸ್ ಹಾಕ್ಬೇಡ, ನಿನ್ನ ಮೈಂಡ್ ವಾಯ್ಸ್ ನಿನ್ನ ಫೇಸ್ನಲ್ಲಿ ನನಗೆ ಕ್ಲಿಯರಾಗಿ ಅರ್ಥ ಆಗ್ತಿದೆ. ನೀನು ನನ್ನನ್ನು ಎಷ್ಟು ಬೈದ್ಕೊಂಡ್ರು ನಾಳೆ ಲೀವ್ ಕೊಡಲ್ಲ, ಆದ್ದರಿಂದ ಚೆನ್ನಾಗಿ ನಾಳೆ ಬರಬೇಕಾದ ಟೈಮಿಂದ 1 ಗಂಟೆ ಮುಂಚೆ ಬಂದು ನನ್ನ ಕ್ಯಾಬಿನಲ್ಲಿ ನನಗಾಗಿ ವೆಯ್ಟ್ ಮಾಡು. ಇಲ್ಲ ಅಂತ ಮಿಸ್ ಮಾಡಿದ್ಯೋ ಇರುತ್ತೆ ನಿನಗೆ ಪನಿಷ್ಮೆಂಟ್ ಡಬಲ್ ಆಗಿ ಅಂತ ಹೇಳಿ ವಿದಿಶಾಳನ್ನು ಕಳಿಸ್ಬಿಟ್ಟ ವಿಹಾನ್ ನಗ್ತಾ.
ಮುಖ ಸಣ್ಣದು ಮಾಡ್ಕೊಂಡು ತನ್ನ ಸೀಟ್ ಹತ್ರ ಬರೋಷ್ಟರಲ್ಲಿ ಎಲ್ಲರೂ ಅವಳ ಕಡೆ ನೋಡಿ ಪಿಸು ಕೊಡ್ತಿದ್ರು. ಅವ್ರ ಪಿಸು ಮಾತುಗಳು ಇವತ್ತಿನದಲ್ಲದ ಕಾರಣ ವಿದಿಶಾ ಬೇಸರದಿಂದ ಅವ್ರ ಕಡೆ ಒಂದು ನೋಟ ಬೀರಿ ಇವ್ರಿಗೆ ನನ್ನ ಜೀವನದಲ್ಲಿ ನಡೆಯೋದೇ ಬೇಕು, ಅವ್ರ ಜೀವನದಲ್ಲಿ ನಡೆಯೋದನ್ನು ನೋಡ್ಕೊಳ್ಳಲ್ಲ ಅಂತ ಅಂದ್ಕೊಂಡು ನಾಳೆ ತಪ್ಪಲ್ಲ ಬರಲೇಬೇಕು, ಇಲ್ದಿದ್ರೆ ಮತ್ತೆ ಏನಾದರೂ ಒಂದು ಮಾಡ್ತಾನೆ. ಏನೋ ನನ್ನ ಜೀವನ ಈ ವಿಹಾನ್ ಹತ್ರ ಸಿಲುಕ್ಕೊಂಡಿದೆ, ಏನಂತ ಬಾಯಿ ಜಾರದ್ನು ನನ್ನ ಕರ್ಮದ ಫಲವಾಗಿ ಆ ದಿನ ಆರಂಭವಾಗಿ ಇವತ್ತಿನವರೆಗೂ ಮನಃಶಾಂತಿ ಇಲ್ಲದಾಗೋಯ್ತು ಅಂತ ತನ್ನನ್ನು ತಾನು ಬೈದ್ಕೊಂಡು ವಿದಿಶಾ ಆ ದಿನ ಸಾಯಂಕಾಲವೇ ನೀರಸವಾಗಿ ಮನೆಗೆ ಹೋದ್ಲು. ಮನೆಗೆ ಹೋಗುತ್ತಲೇ ವಿಮಲ ಅವ್ರು ಕೇಳಿದ್ರು, ನಾಳೆ ಲೀವ್ ಹಾಕಿದೆಯಾ ಅಲ್ವಾ ಅಂತ. ಏನು ಹಾಕೊಂತೀಯಮ್ಮ, ನನ್ನ ಮಣ್ಣು ಹೇಳಿದೆ ಅಲ್ವಾ ನಮ್ಮ ಬಾಸ್ ನನ್ನ ಮೇಲೆ ದ್ವೇಷ ತೀರಿಸ್ಕೊಡ್ತಿದ್ದಾನೆ ಅಂತ. ಅವ್ನು ಲೀವ್ ಕೊಟ್ಟಿಲ್ಲ, ಲೀವ್ ಬೇಕಿದ್ರೆ ಪನಿಷ್ಮೆಂಟ್ ಕೊಡ್ತೀನಿ ಅಂದ. ಯಪ್ಪ, ಅದಕ್ಕೆ ಬಾಯಿ ಮುಚ್ಕೊಂಡು ನಾಳೆ ಬರ್ತೀನಿ ಅಂತ ಹೇಳಿ ಬಂದೆ. ಬೇಸರ ಮಾಡಬೇಡಮ್ಮ ಅಂತ ತುಂಬ ಕಿರಿಕಿರಿ ಆಗ್ತಿದೆ ಅಂತ ತಾಯಿಯನ್ನು ಹೀಯಾಸಿ ತನ್ನ ರೂಮ್ಗೆ ಹೊರಟೋದ್ಲು ವಿದಿಶಾ. ವಿಮಲ ಅವರಿಗೆ ಅಷ್ಟರಲ್ಲೇ ವಿದಿಶಾ ಮೇಲೆ ಬಾಸ್ ತುಂಬ ಕೋಪದಲ್ಲಿದ್ದಾನೆ ಅಂತ ಗೊತ್ತು. ವಿದಿಶಾ ಮಾಡಿದ ತಪ್ಪೆ, ಆದರೂ ಮರಳಿ ಇಷ್ಟೊಂದು ಹಿಂಸೆ ಮಾಡೋದು ಏನೂ ಇಷ್ಟ ಆಗಲಿಲ್ಲ. ಆಲ್ರೆಡಿ ಒಂದು ಸಾರಿ ಮನೆಗೆ ಬಂದು ವಾರ್ನಿಂಗ್ ಕೊಟ್ಟಿದ್ದಾನೆ, ವಿದಿಶಾ ವಿಷಯದಲ್ಲಿ ಇನ್ವಾಲ್ವ್ ಆಗಬೇಡಿ, ಪೊರಕೆ ಥರ ಏನಾದರೂ ಇನ್ವಾಲ್ವ್ ಆದರೆ ನಿಮ್ಮ ಮಗಳ ಜೀವನ ಇದಕ್ಕಿಂತ ಹೆಚ್ಚಾಗಿ ನರಕ ಆಗಿಬಿಡುತ್ತೆ ಅಂತ. ವಿದಿಶಾ ಕೂಡ ತುಂಬ ಬೇಡ್ಕೊಂಡಿದ್ರೆ ಆಕೆ ಬಾಯಿ ಮುಚ್ಕೊಂಡಿದ್ರು. ಇಲ್ಲದಿದ್ದರೆ ಯಾವಾಗಲೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ರಂಪಾಟ ಮಾಡ್ತಿದ್ರು, ಅಷ್ಟು ಕೋಪದಲ್ಲಿದ್ದಾರೆ ಆಕೆ. ವಿಹಾನನ್ನು ನೋಡಿದ್ರೇ ಮೈಯೆಲ್ಲ ಉರಿ, ಆದರೆ ಎದುರು ತಿರುಗಿ ಹೋಗೋದಕ್ಕಾಗಲಿಲ್ಲ, ಅದಕ್ಕೆ ಬಾಯಿ ಮುಚ್ಕೊಂಡಿದ್ರು. ಬೆಳೆದು ನಿಂತು ಮಗಳ ವಿಷಯದಲ್ಲಿ ತಪ್ಪು ಮಾಡೋದಕ್ಕೆ ಇಷ್ಟ ಇಲ್ಲದೆ. ಇನ್ನು ವಿದಿಶಾ ಫ್ರೆಶ್ ಆಗಿ ಬಂದ ಮೇಲೆ ಸರಿ ಬಿಡು ತಿನ್ನು, ಏನು ಮಾಡೋದು, ಈ 1 ವರ್ಷ ಹೋದರೆ ಹೇಗೋ, ಅಲ್ಲಿ ರಿಸೈನ್ ಮಾಡ್ತೀನಿ ಅಂದಿದೆಯಲ್ಲ, ಪ್ರಶಾಂತವಾಗಿರ್ಬೋದು ಬಿಡು ಎನ್ನಲು ವಿದಿಶಾ ತನ್ನೊಳಗೆ ತಾನು ನಾನು ಅಂದ್ಕೊಂಡ್ರೆ ಆ ಸ್ಯಾಡಿಸ್ಟ್ ನಡೆಯೋದು ಬಿಡ್ತಾನಾ ಅಂತ ಅಂದ್ಕೊಂಡು ಸರಿ ಬಿಡಮ್ಮ, ಇವುಗಳ ಬಗ್ಗೆ ಯೋಚನೆ ಮಾಡಬೇಡ, ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಆಫೀಸ್ಗೆ ಹೋಗ್ತೀನಿ ನಾನು ಅಂತ ಅನ್ನಲು ತಪ್ಪುತ್ತಾ ನೀನೇ ಮಾಡ್ಕೊಂಡಿದ್ದೀಯಲ್ಲ, ಎಷ್ಟು ಸಾರಿ ಹೇಳ್ತೀನಿ ಹೊರಗಡೆ ಹೋದಾಗ ಬಾಯಿ ಸುಮ್ಮನೆ ಇಡು, ಎಲ್ಲೆಂದ್ರಲ್ಲಿ ಬಾಯಿಗೆ ಬಂದಂತೆ ಮಾತಾಡಬೇಡ ಅಂತ. ಕೇಳ್ತೀಯಾ ನೀನು? ಕೇಳಲ್ಲ, ಮಾಡ್ಕೊಂಡಿದ್ದೀಯ ಅನುಭವಿಸು ಅಂತ ಅಂತಿದ್ದಂತೆ ಅಮ್ಮ ನೀನು ಕೂಡನಾ ಅಂತ ಮುನ್ನಿಸ್ ಮುಖ ಮಾಡಿದ್ರೆ, ವಿಧಿ ನೀನು ಕೂಡನಾ ಅಲ್ಲ, ನೀನೇ ಮಾಡ್ಕೊಂಡಿದ್ದು. ಆ ದಿನ ನೀನು ಮುಂದೆ ಹಿಂದೆ ಯೋಚನೆ ಮಾಡಿದ ಅಷ್ಟು ದೊಡ್ಡ ಜನರ ವಿಷಯದಲ್ಲಿ ಇನ್ವಾಲ್ವ್ ಆಗದೆ ಇದ್ದಿದ್ರೆ ಇವತ್ತು ಎಷ್ಟು ಪ್ರಶಾಂತವಾಗಿರ್ತಿದ್ದೆ ನೀನು ಪಾಡಿಗೆ ನಿನ್ನ ಜಾಬ್ ನೋಡ್ಕೊಳ್ತಾ ನನ್ನ ಜೊತೆ ಸಂತೋಷವಾಗಿರ್ತಿದ್ದೆ. ಆದರೆ ಏನು ಮಾಡಿದೆ, ಬಾಯಿ ಒಣಗಿಸ್ಕೊಂಡು ಹೋಗಿ ಅವನ ಮೇಲೆ ಅಷ್ಟು ಜನರ ಮಧ್ಯೆ ನಿಂದನೆ ಮಾಡಿದೆ. ಸುಮ್ಮನೆ ಬಿಡ್ತಾನ ನಿನ್ನ? ಮಾಡಿದ್ದು ಏನಾದರೂ ಸಣ್ಣದ ಕೋಪ ಬರದೇ ಇರೋದಕ್ಕೆ? ಸರಿ ಬಿಡು, ಎಷ್ಟು ಅಂದ್ಕೊಂಡು ಏನು ಲಾಭ, ಎಷ್ಟು ಅಂದ್ಕೊಂಡ್ರು ಏನೂ ನಡೆಯಲ್ಲ ಅಂತ ಬೇಸರದಿಂದ ಹೇಳಿ ಬೇಗ ಮಲಗು ಅಂತನ್ನಲು ಸರಿ ಅಂತ ತಲೆ ತೂಗಿದ್ಲು ವಿದಿಶಾ. ಮರುದಿನ ಅಂದ್ಕೊಂಡಂತೆ ಬೆಳಗ್ಗೆ ತಾಯಿ ಹೊಸದಾಗಿ ತಂದ್ಕೊಂಡು ಸೀರಿಯಲ್ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ಲು. ದೇವಸ್ಥಾನದಲ್ಲಿ ಲೇಟ್ ಆಗಿಬಿಟ್ಟಿದ್ರಿಂದ ಅಮ್ಮ ನಂಗೆ ತುಂಬ ಲೇಟ್ ಆಯಿತು, ಇನ್ನು ನಾನು ಆಫೀಸ್ಗೆ ಹೋಗ್ತೀನಿ, ಹೀಗೆ ತಪ್ಪಲ್ಲ, ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ದಾನೆ, 1 ಗಂಟೆ ಮುಂಚೆ ಆಫೀಸ್ನಲ್ಲಿ ಇರಬೇಕಂತ ಇಲ್ದಿದ್ರೆ ಮತ್ತೆ ಪನಿಷ್ಮೆಂಟ್ ಅಂತ ನನಗೆ ನೀರಸ ತರಿಸ್ಬಿಡ್ತಾನೆ ಅನ್ನಲು ಹುಟ್ಟಿದಬ್ಬ ದಿನ ಕೂಡ ಬೈಗುಳ ತಿನ್ನೋದಕ್ಕಾಗಲ್ಲ ತಾನೆ ಅಂತ ಹೇಳಿ ವಿದಿಶಾ ತಾಯಿ ಹೇಳ್ತಿದ್ರು ಕೇಳಿದೆ. ಆ ಸೀರಿಯಲ್ಲೇ ಆಫೀಸ್ ತಲುಪಿದ್ಲು. ಅಂದ್ಕೊಂಡಂತೆ 1 ಗಂಟೆ ಮುಂಚೆ ವಿಹಾನ್ ಕ್ಯಾಬಿನಲ್ಲಿ ಎದುರು ನೋಡ್ತಾ ನಿಂತಿದ್ದಾಳೆ, ಕೂತರೆ ಮತ್ತೇನಾದರೂ ಅಂತಾನೆ ಅಂತ. ಆದರೆ ವಿಹಾನ್ ಗಂಟೆಯಿಂದ ಹೇಳಿದವನು ವಿದಿಶಾ ಬಂದು ಅರ್ಧ ಗಂಟೆಗೆಲ್ಲ ಬಂದುಬಿಟ್ಟ ಆಫೀಸ್ಗೆ. ಎಲ್ರಿಗಿಂತ ಮುಂಚೆ ಬಂದ CEO ನೋಡಿ ವಾಚ್ಮೆನ್ ಗಾಬರಿ ಆದ. ಬಿಕಾಸ್ ಆ ಟೈಮ್ನಲ್ಲಿ ಎಂಪ್ಲಾಯೀಸ್ ಹಟೆ ಹೊಡಿತಿರ್ತಾರೆ. ವಿಹಾನ್ ಅಂದರೆ ಆಫೀಸ್ನಲ್ಲಿ ಎಲ್ರಿಗೂ ನಡುಕ. ಸೊ ಆಟೋಮೆಟಿಕ್ಕಾಗಿ ವಿಹಾನ್ ಬರೋವರೆಗೂ ಹ್ಯಾಪಿಯಾಗಿ ಗಾಸಿಪ್ಸ್ ಹೇಳ್ಕೊಂಡು ವಿಹಾನ್ ಬರೋ ಟೈಮ್ನಲ್ಲಿ ವರ್ಕ್ ಮಾಡ್ತಿರುವಂತೆ ಕಲರಿಂಗ್ ಕೊಡ್ತಿದ್ರು. ಇದೆಲ್ಲ ವಿಹಾನ್ ಗೊತ್ತು, ಆದರೆ ಎಂಪ್ಲಾಯೀಸ್ ವಿಷಯದಲ್ಲಿ ಅಷ್ಟೊಂದು ಸ್ಟ್ರೆಸ್ ಆಗಿರಬಾರ್ದು ಅಂತ ಬಿಟ್ಬಿಟ್ಟಿದ್ದ ಅಷ್ಟೇ. ಆದರೆ ಇವತ್ತು ಮುಂಚೆ ಬಂದಿದ್ದರಿಂದ ಎಂಪ್ಲಾಯೀಸ್ ಕತೆ ಮುಗೀತಂತ ಅಂದ್ಕೊಂಡ ವಾಚ್ಮೆನ್. ಬಿಕಾಸ್ ವಿಹಾನ್ ಒಳಗಡೆ ಹೋಗುವಾಗ ವಾಚ್ಮೆನ್ಗೆ ವಾರ್ನಿಂಗ್ ಕೊಟ್ಟಿದ್ದ, ಏನಾದರೂ ನಾನು ಬಂದಿರೋದು ಎಂಪ್ಲಾಯೀಸ್ ತಿಳಿಬಾರ್ದು, ಇನ್ಫಾರ್ಮೇಷನ್ ಪಾಸ್ ಮಾಡಬೇಡ ಅಂತ. ಇನ್ನು ತನ್ನ ಕ್ಯಾಬಿನ್ ಒಳಗಡೆ ಬಂದು ವಿಹಾನ್ ಒಂದು ಕಡೆ ನಿಂತಿರೋ ವಿದಿಶಾಳನ್ನ ಸೀರಿಯಲಿ ನೋಡ್ದ. ಮೊದಲ ಸಾರಿ ಪಾರ್ಟಿಯಲ್ಲಿ ನೋಡಿ ಸೀರಿಯಲ್ ವಿದಿಶಾಳನ್ನು, ಮತ್ತು ಆಮೇಲೆ ಎಂದೂ ವಿದಿಶಾ ಸೀರೆ ಹುಟ್ಟಿರಲಿಲ್ಲ ಇಷ್ಟು ದಿನಗಳಲ್ಲಿ. ಆದರೆ ಇವತ್ತು ನಿಂಬೆಹಣ್ಣಿನ ಬಣ್ಣ ಸೀರಿಯಲ್ ತನಗೆ ತುಂಬ ಒಪ್ಪುವಂತೆ ಸುಂದರವಾಗಿ ರೆಡಿಯಾಗಿ ಹುಟ್ಟಿದಬ್ಬ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದ ಪಾಸಿಟಿವ್ ವೈಬ್ರೇಷನ್ಸ್ ಕಾರಣ ತುಟಿಗಳಲ್ಲಿ ಕಿರುನಗೆ ಇರಲು ನೋಡ್ತಿದ್ರೆ ಇನ್ನೂ ನೋಡ್ಬೇಕನ್ನಿಸ್ತು ವಿಹಾನ್ಗೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಪ್ರತಿಲಿಪಿ ನೋಡಿ.